ಹಲೋ ಫ್ರೆಂಡ್ಸ್, ಭಾನುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಎಲ್ಲರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣವೇ ರೆಡಿಯಾಗಿರ್ತಾರೆ. ಕಾಫಿ ಕುಡಿಯೋದಕ್ಕೆ ಬಂದಾಗ ಎಲ್ಲಮ್ಮ ಮನೋಜ್ ಅಂತ ಹೇಳಿ ಕೇಳ್ತಾರೆ. ಆಗ ಮಾವ ಅವ್ರು ಇನ್ನೂ ಮಲ್ಕೊಂಡಿದ್ದಾರೆ ಮಾವ ಅಂತ ಹೇಳ್ತಾಳೆ. ಏನು ಇನ್ನೂ ಮಲ್ಕೊಂಡಿದ್ದಾನಾ? ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದಮೇಲೆ ಶಾಪ್ ಓಪನ್ ಮಾಡಬೇಕು ಅಂದರೆ ಇವನೇ ಇಷ್ಟೊತ್ತವರೆಗೂ ಮಲ್ಕೊಂಡ್ರೆ ಹೇಗಮ್ಮ ಆಗುತ್ತೆ? ಹೋಗಿ ಎಪ್ಸು ಅಂತ ಹೇಳ್ತಾರೆ. ಎಷ್ಟು ಎಪ್ಸಿದ್ರು ಎದ್ದೇಳ್ತಾ ಇಲ್ಲ ಮಾವ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಶಾಂತಿ ಬರ್ತಾರೆ. ರೋಹಿಣಿ ಎಲ್ಲಮ್ಮ ಮನೋಜ್ ಅತ್ತೆ ಅವ್ರು ಇನ್ನೂ ಎದ್ದಿಲ್ಲ ಅತ್ತೆ. ಏನೋ ಎದ್ದಿಲ್ವಾ? ಎಬ್ಸೋದಕ್ಕಾಗೋದಿಲ್ವಾ? ಎಷ್ಟು ಎಬ್ಸಿದ್ರು ಎದ್ದೇಳ್ತಾ ಇಲ್ಲ ಅತ್ತೆ. ಏಯ್ ಗೊತ್ತಾಗಲ್ವೇನೆ ನಿನಗೆ? ಅವ್ನು ಕೆಲ್ಸಕ್ಕೆ ಹೋಗಬೇಕು, ಬಿಸ್ನೆಸ್ ಮೆನ್ನು ಅಂತಂದರೆ ಪಾಪ ಏನೋ ಸುಸ್ತಾಗಿರುತ್ತೆ, ಮಲಗಿರ್ತಾನೆ, ಎದ್ದಿಸ್ಬೇಕು ಅಂತ ಹೇಳಿ ಗೊತ್ತಾಗಲ್ವ ನಿನಗೆ? ಏನು ಕತ್ತೆ ಕಾಯ್ತಿದ್ಯಾ ಅಂತ ಹೇಳಿ ಬೈದ್ಬಿಡ್ತಾಳೆ. ಈ ಕಡೆ ಮೀನಾ ಮತ್ತು ಶ್ರುತಿ ಇಬ್ಬರು ಕೂಡ ಅವಳಿಗೆ ಬೈತಾ ಇರ್ತಾರೆ, ನೋಡಿ ನಗ್ತಾ ಇರ್ತಾರೆ. ಇವಳು ನಗ್ತಾ ಇರೋದಕ್ಕೆ ರೋಹಿಣಿ ನೋಡಿ ಬೇಜಾರು ಮಾಡ್ಕೋತಾ ಇರ್ತಾಳೆ. ಏನೋ ನೀವಿಬ್ರು ನಿಂತ್ಕೊಂಡು ನೋಡ್ಕೊಂಡು ನಗ್ತಾ ಇದ್ದೀರಾ? ಶ್ರುತಿ ನೀನಾದರೂ ಅಂತ ಹೇಳಿದಾಗ, ಯಾಕತ್ತೆ ನೀವು ಯಾವತ್ತೂ ರೋಹಿಣಿಯವ್ರಿಗೆ ಬೈದೇ ಇದ್ದವರು ಇವತ್ತು ಮಗನಿಗೋಸ್ಕರ ಬೈದ್ರಲ್ವಾ, ಅದಕ್ಕೆ ಹಾಗೆ ಅನ್ನಿಸ್ತು ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಶ್ರುತಿ ಬನ್ನಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಮೀನಾ ಬಂದು ಅಡುಗೆ ಮನೆಯಲ್ಲಿ ತಿಂಡಿ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇರ್ತಾಳೆ. ಆಗ ಏನೇ ನಾನು ರೋಹಿಣಿಗೆ ಬೈತಾ ಇದ್ದರೆ ನೋಡಿ ಮಜಾ ತಗೋತಾ ಇದ್ಯಾ ಅಂತ ಹೇಳಿದಾಗ, ಇಲ್ಲ ಅತ್ತೆ ನೀವು ಬೈದಿದ್ದಕ್ಕೆ ನಗು ಬಂತು ಅಷ್ಟೇ ಅಂತ ಹೇಳಿದಾಗ, ಕೌಂಟ್ರು ಕೊಡ್ತೀಯಾ? ಕೌಂಟ್ರು ನಾನೇನಾದರೂ ಒಂದು ಮಾತಾಡಿದರೆ ನೀನು 10 ಮಾತಾಡಿಲ್ಲ ಅಂತಂದರೆ ನಿಂಗೆ ಸಮಾಧಾನ ಇರೋದಿಲ್ಲ ಅಲ್ವಾ ಅಂತ ಹೇಳಿದಾಗ, ಮತ್ತೆ ನಾನು ಮಾತಾಡದೆ ಸುಮ್ಮನೆ ಕೂತಿದ್ದೀನಿ ತಾನೇ ಅಂತ ಹೇಳಿದಾಗ, ನೋಡೇ ಹೆಂಗೆ ಮಾತಾಡ್ತೀಯ ನೀನು ಬಾಯಿ ಇದೆಯಲ್ಲ ಬಾಯಿ, ನಾಗರು ಬಾವಿಗಿನ ದೊಡ್ಡದು ಕಣೆ ನಿನ್ನ ಬಾಯಿ. ಹೇಳ್ತಾ ಇರ್ತೀನಿ ನಮ್ಮ ಯಜಮಾನ್ರಿಗೆ, ಇವಳು ನೀವೇ ತಿಳ್ಕೊಂಡಿರೋಷ್ಟು ಸುಲಭದ ಹಿಂಗ್ಸಲ್ಲ ಅಂತ ಹೇಳಿ, ಆದರೆ ಪಾಪ ಆ ಮನುಷ್ಯನಿಗೆ ನಿನ್ನ ಬುದ್ಧಿನೇ ಅರ್ಥ ಆಗೋದಿಲ್ಲ ಅತ್ತೆ ಅಂತ ಹೇಳ್ತಾರೆ. ನೋಡು ಕಂಡವ್ರ ಸಂತೋಷಕ್ಕೆ ಕಲ್ಲಾಕಿ ಈ ಥರ ನಗ್ತಾ ಇರ್ತೀಯಲ್ಲ, ನೋಡ್ತಾ ಇರು, ಒಂದಲ್ಲ ಒಂದು ದಿನ ನೀನು ನಿನ್ನ ಗಂಡ ಇಬ್ಬರು ಮೂಲೆಯಲ್ಲಿ ಕೂತ್ಕೋಬೇಕಾಗತ್ತೆ ಅಂತ ಹೇಳ್ಬಿಡ್ತಾಳೆ. ಮೀನು ಕೋಪ ಬಂದ್ಬಿಡುತ್ತೆ. ಎದ್ದು ನಿಂತ್ಕೊಂಡು ಆ ಚೇರನ್ನು ಕಾಲಲ್ಲಿ ಓದ್ಬಿಡ್ತಾಳೆ. ಅತ್ತೆ ಯಾಕತ್ತೆ ಪ್ರತಿ ಸಲ ನನ್ನ ಗಂಡನಿಗೆ ಹೀಗೆ ಹೀಯಾಳಿಸ್ತೀರಾ? ಪ್ರತಿ ವಿಚಾರದಲ್ಲಿ ನನ್ನ ಗಂಡನ ಬೈದಿಲ್ಲ ಅಂತಂದರೆ ನಿಮ್ಗೆ ಸಮಾಧಾನ ಆಗೋದಿಲ್ಲ ಅಲ್ವಾ? ಯಾಕೆ ಅಂದರೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ವಲ್ಲ, ಅದಕ್ಕೆ. ಅವ್ರ ಹತ್ರ ದುಡ್ಡಿಲ್ಲ ಅಂತಂದಾಗ ಅವರನ್ನು ಹೀಗೆ ನಡೆಸ್ಕೋತೀರಾ ಅಂತ ಹೇಳಿದಾಗ, ಅವ್ರ ಹತ್ರ ಯಾಕೆ ದುಡ್ಡಿಲ್ದಂಗೆ ಆಗುತ್ತೆ? ಅವರು ಲೈಫಲ್ಲಿ ಚೆನ್ನಾಗೇ ಇರ್ತಾರೆ. ಈಗ ನನ್ನ ಮಗ ಬಿಸ್ನೆಸ್ ಮೆನ್ ಆಗಿದ್ದಾನೆ ಅಂತ ಹೇಳ್ತಾರೆ. ಹೌದತ್ತೆ, ಕಾಲ ಹೀಗೆ ಇರೋದಿಲ್ಲ. ಇವತ್ತು ನಿಮ್ಮ ಮಗ ಬಿಸ್ನೆಸ್ ಮೆನ್ ಆಗಿರ್ಬೋದು, ಇವತ್ತು ನನ್ನ ಗಂಡ ಏನೂ ಇಲ್ಲದೆ ಇರ್ಬೋದು, ಆದರೆ ನಾಳೆ ನನ್ನ ಗಂಡನು ಒಂದು ಒಳ್ಳೆ ಸ್ಥಾನಕ್ಕೆ ಬಂದೇ ಬರ್ತಾರೆ, ನೋಡ್ತಾ ಇರಿ. ಬರ್ತಾನೆ ಚೆನ್ನಾಗಿ ಕುಡ್ಕೊಂಡು ಮನೆ ಮೇಲೆ ಬಂದು ಬಿತ್ಕೊಂಡು 3-4 ಹೋಗಿ ಕಾರು ಓಡಿಸ್ಕೊಂಡು ಬಂದರೆ ಒಳ್ಳೆ ಸ್ಥಾನಕ್ಕೆ ಬರ್ತಾನೆ ಅಂತ ಹೇಳಿದಾಗ, ತಾಯಿಯಾಗಿರೋ ನೀವೇ ಆಶೀರ್ವಾದ ಮಾಡಲಿಲ್ಲ ಅಂದರೆ ಹೇಗತ್ತೆ? ನಿಜವಾಗ್ಲೂ ನೀವು ಅವ್ರ ತಾಯಿನ ಅಂತ ನನಗೊಂದೊಂದ್ಸಲ ಅನುಮಾನ ಆಗಿಬಿಡುತ್ತೆ ಅಂತ ಹೇಳ್ತಾಳೆ. ಶಾಂತಿ ಬೇಜಾರು ಮಾಡ್ಕೊಂಡು ನಿಂತ್ಕೋತಾಳೆ. ಮೀನಾ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಇದಿಷ್ಟು ಭಾನುವಾರದ ಒಂದು ಪುಟ್ಟ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.